ಇವರು ಈ 5 ಸ್ಟಾರ್ ಹೋಟ್ಲ್ಗಳ ಮೇಲೆ ಸರ್ FSSAIನವರು ತುಂಬ ರೇಡ್ಗಳು ಮಾಡ್ತಾ ಬಂದಿದ್ದಾರೆ. ಸ್ಟಾರ್ ಹೋಟ್ಲ್ಗಳ ಮೇಲೆ ಅಶೋಕ ಹೋಟ್ಲ್ ಮೇಲೆ ಮಾಡಿದ್ರು, ಅದು ಶಾಂಗ್ರಿಲಾ ಹೋಟ್ಲ್ ಮೇಲೆ ಮಾಡಿದ್ರು, ವಿಂಡ್ಸರ್ ಮ್ಯಾನರ್ ಹೋಟ್ಲ್ ಮೇಲೆ ಮಾಡಿದ್ರು, ಎಲ್ಲ ಹೋಟ್ಲ್ಗಳ ಮೇಲೆ ಮಾಡ್ತಾ ಬರ್ತಾ ಇದ್ದಾರೆ. ವೆರಿ ಗುಡ್ ಏನೋ ಇನಿಷಿಯೇಷನ್ ಅದು. ಆಹಾರ ಮಂತ್ರಿ ಏನೋ ಆರೋಗ್ಯ ಮಂತ್ರಿ ಅಂಡರಲ್ಲಿ ಬರ್ತದೆ, ಖಾದರ್ ಅವ್ರ ಅಂಡರಲ್ಲಿ ಬರ್ತದೆ ಇದು. ಶ್ರೀನಿವಾಸ್ ಅವರು ಅದಕ್ಕೆ ಕಮಿಷನರ್ ಆಗಿದ್ದಾರೆ. ಅವರು ಹಳೆ ಏನೋ ಆರೋಗ್ಯ ಮಂತ್ರಿನೂ ಆಗಿದ್ರು. ಅವರು ಹಿಂದೆ ಆಹಾರ ಖಾತೆನೂ ಅವರು ಮಾಡಿದರು. ಯಾರು ಖಾದರ್ ಅವರು ಆರೋಗ್ಯ ಖಾತೆನ ಹಿಂದೂ ಮಾಡಿದ್ರು ಅವರು. ಆ ಅನುಭವದ ಆಧಾರದ ಮೇಲೆ ಈಗ ಹೊಸದಾಗಿ ಇದುವರೆಗೆ ಯಾರೂ ಮಾಡಿರಲಿಲ್ಲ 5 ಸ್ಟಾರ್ ಹೋಟ್ಲ್ಗಳ ಮೇಲೆ ಹಿಂಗೆ ಸರಣಿ ರೇಡ್ ಮಾಡಿರಲಿಲ್ಲ. ಆಮೇಲೆ ಎಕ್ಸ್ಪೋಸ್ ಮಾಡಿದ್ರು ಅವರು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಎಷ್ಟು ಅಧ್ವಾನ ಇರ್ತದೆ ಅಂತ. ಫುಡ್ ಕ್ವಾಲಿಟಿ ಮೇಂಟೈನ್ ಆಗಲ್ಲ, ಅವಧಿ ಮೀರಿದ ಮಾಂಸ ಇತ್ತು, ಆಮೇಲೆ ಅವಧಿ ಮೀರಿದ ಹಾಲಿತ್ತು, ಆಮೇಲೆ ತರಕಾರಿಗಳು ಕೊಳ್ತೋಗಿರೋ ತರಕಾರಿ ಇತ್ತು. ವಿಚಿತ್ರ ಅನ್ನಿಸ್ತು. ಇದನ್ನು ಎಕ್ಸ್ಪೋಸ್ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ. ಆಮೇಲೆ ಶ್ರೀನಿವಾಸ್ ಅವರು ಇಲ್ಲಿ ನಮ್ಮ ಬೆಂಗಳೂರು DC ಇದ್ದರು, ಬಹುಶಃ ತುಮಕೂರಲ್ಲೂ ಇದ್ದರು ಅಂತ ಕಾಣ್ತದೆ. ಸುಮಾರು ಕಡೆ ಕೆಲಸ ಮಾಡಿದ್ದಾರೆ. ಬೆಸ್ಟ್ ಬ್ಯಾಚುಲರ್, ಒಳ್ಳೆ ಆಫೀಸರು ಅಂತ ಕೇಳಲ್ಪಟ್ಟಿದ್ದೀವಿ. ಬಟ್ ಇನ್ನೊಂದು ಇವತ್ತು ಗುಟ್ಕಾ ಮೇಲೆ ರೇಡ್ ಮಾಡಿದ್ದಾರೆ. ಗುಟ್ಕಾ ಲಿಟ್ರಲಿ ಇದು ಸರ್ಜಿಕಲ್ ಸ್ಟ್ರೈಕು. ಗುಟ್ಕಾ ಆಲ್ಮೋಸ್ಟ್ ಬ್ಯಾನ್. ತಂಬಾಕು ನಿಕೋಟಿನ್ ಹೊಂದಿರುವ ಗುಟ್ಕಾ ಪಾನ್ ಮಸಾಲ ಇದನ್ನು ಹೆಂಗೆ ಡಿವೈಡ್ ಮಾಡೋದು, ಇದು ಭಾಳ ದೊಡ್ಡ ಗೊಂದಲದ ಕೇಸ್ ಇದು. ಗುಟ್ಕಾ ಬ್ಯಾನ್ ಅಂದರೆ ಅದು ತಮಾಷೆ ಅಲ್ಲ, ಭಾಳ ದೊಡ್ಡ ಕೇಸ್ ಹಬ್ಬಿದೆ. ಜೊತೆಗೆ ಗುಟ್ಕಾ ಅಂದರೆ ಅದನ್ನು ಡಿವೈಡ್ ಮಾಡಬೇಕಲ್ಲ, ಇದು ಯಾವುದು, ನಿಕೋಟಿನ್ ಎಷ್ಟು, ತಂಬಾಕೇನು, ಅಡಿಕೆ ಏನು. ಇದು ಅಡಿಕೆ ಬೆಳೆಗಾರರ ಹಿತ ಕೂಡ ಇದ್ರ ಜೊತೆ ಅಡಗಿದೆ, ಇದ್ರ ಜೊತೆಗೆ ಹೊಂದ್ಕೊಂಡಿದೆ. ಇದೆಲ್ಲ ನೋಡಿದಾಗ ಏನು ಅನಿಸಿದೆ, ಇವರು ಸರ್ಜಿಕಲ್ ಸ್ಟ್ರೈಕ್ನ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಖಾದರ್ ಅವರು ಶ್ರೀನಿವಾಸ್ ಅವ್ರನ್ನ ಮುಂದೆ ಬಿಟ್ಟು ಭಯಾನಕ ಸರ್ಜಿಕಲ್ ಸ್ಟ್ರೈಕ್ನ ಸ್ಟಾರ್ ಹೋಟೆಲ್ಗಳ ಮೇಲೆ, ಈ ಗುಟ್ಕಾ ಕಂಪ್ನಿಗಳ ಮೇಲೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಅವತ್ತು ಇದೆಲ್ಲ ನಡೀತಾ ಇತ್ತಲ್ಲ, ಅವತ್ತೇ ಮಾತಾಡಿ ಅಂತ ನನಗೆ ಫೋನು ಈ ಸೀನಿಯರ್ ಆಫೀಸರ್ಗಳದ್ದು. ಇಲ್ಲ ಸರ್, ಇದು ಇವ್ರು ಮಾಡ್ತಾ ಇದ್ದಾರಲ್ಲ, ಕೆಲವು ವಿಚಾರಗಳಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನ ಜೊತೆ ಕರ್ಕೊಂಡೋಗಿ ಮಾಡಬೇಕಾಗತ್ತೆ, ಇವರು ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ. ಮಾಡಲಿ ಬಿಡ್ರಿ, ನಿಮಗೇನು ಆಯ್ತು, ನಿಮ್ಮವ್ರು ಸಪ್ರೇಟ್ ಮಾಡಿ, ನಿಮ್ದೇನಿದೆ ಅಂತ ನಾನು ಹೇಳಿದೆ. ಇಲ್ಲ ಹಂಗಲ್ಲ ಸರ್, ಸಮ್ಟೈಮ್ಸ್ ಈ ಥರ ಏನೋ ಆಪೋಸಿಟ್ ಸೈಡ್ ನೀವು ಒಂದು ಸ್ವಲ್ಪ ಗಮನ ಹರಿಸಿ. ಈಗ 5 ಸ್ಟಾರ್ ಹೋಟ್ಲ್ಗಳಿಗೆ ಅಲ್ಲಿ 50 kg ಮಾಂಸನೋ ಅವಧಿ ಮೀರಿದ್ದಿತ್ತು ಅಂತ ಪಬ್ಲಿಸಿಟಿ ಮಾಡಿದ್ರು, ಹೊರಗಡೆ ಪ್ರಚಾರ ಮಾಡಿದ್ರು. ಒಂದು ಹೋಟ್ಲಲ್ಲಿ ಹಾಲೇ ಸರಿಯಾಗಿರಲಿಲ್ಲ ಅಂತ ಮಾಡಿದ್ರು, ಇನ್ನೊಂದರಲ್ಲಿ ತರಕಾರಿ ಸರಿ ಇಲ್ಲ ಅಂತ ಮಾಡಿದ್ರು. ಇದರ ಹಿಂದೆ ಕೆಲವು ಮಾಫಿಯಾಗಳು ಕೆಲಸ ಮಾಡ್ತವೆ ಅನ್ನೋ ಆ್ಯಂಗಲನ್ನು ಹೇಳಿದ್ರು. ಹೆಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಈ ಸಪ್ಲೈಯರ್ಗಳ ಏನೋ ಗುಂಪಿರುತ್ತೆ, ಕ್ಯಾಕರ್ಸ್ಗಳಿರ್ತವೆ. ಒಂದು ರೌಂಡ್ ನೀವೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರೆ ಅವ್ರು ಅಪ್ರೋಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಖಾದರ್ ಅವರೇ ಭಾಳ ಎರಡಲ್ಲಿಗಿನ ಕತ್ತಿ, ಡಬಲ್ ಎಡ್ಜೆಡ್ ಸ್ವೋರ್ಡ್ ಇದು. ಪಾಪ ನೀವು ಅತ್ಯಂತ ಪ್ರಾಮಾಣಿಕ ಅಂತ ರವಿ ಅಂತ ಒಬ್ಬರು ಅವರು PS ತಗೊಂಡಿದ್ರು, ಅಲ್ಲ MD ಇದಕ್ಕೆ ಮೆಡಿಕಲ್ ಪರ್ಚೇಸಸ್ ಇರೋ ಏನೋ MD ತಗೊಂಡಿದ್ರು, MD ಹುದ್ದೆಗೆ ತಗೊಂಡಿದ್ರು ಅವರು. ಅವ್ರನ್ನ ಯಾವ ರೇಂಜಲ್ಲಿ ಅವ್ರ ವಿರುದ್ಧ ಕ್ಯಾಂಪೇನ್ ಆಯಿತು ಅಂತ ಹೇಳಿದ್ರೆ ಅವ್ರನ್ನ ತೆಗೆದುಹಾಕಿದ್ರು. ಈಗ ಅವರೇನೋ ಚಲುವರಾಯಸ್ವಾಮಿ PS ಆಗ್ತಾ ಇದ್ದಾರಂತೆ. ಆಮೇಲೆ ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ಅವರು ಸ್ವಲ್ಪ ಏನೋ ಒಳ್ಳೆಯ ಆಫೀಸರ್, ಅವರು ಲಂಚ ಮುಟ್ಟಲ್ಲ, ರೂಲ್ ಮೈಂಡೆಡ್ಡು ಅಂತ. ಬಟ್ ರೂಲ್ ಮೈಂಡೆಡ್ ಅಂತ ಹೇಳಿದ್ರೆ IASಗಳು ಸುಮಾರು ಜನ ಇದ್ರಲ್ಲ, ಅವ್ರನ್ನ ಯಾಕೆ ಕೂರಿಸ್ಕೊಳ್ಳಿಲ್ಲ ನೀವು? ಇಲ್ಲ, IASಗಳು ಕೆಲವು ಸರಿ ಕಾಂಪ್ರಮೈಸ್ ಆಗಲ್ಲ, ಅವರು ನಿಯಮ ಬಿಟ್ಟು ಹೋಗಲ್ಲ. ಇವರು ಲಂಚ ತಿನ್ನಲ್ಲ, ಆದರೆ ಮಿನಿಸ್ಟ್ರ್ ಹೇಳಿದ್ದನ್ನು ಕೇಳ್ತಾರೆ, ಮಾಡ್ತಾರೆ ಕೆಲಸ ಅನ್ನೋ ಕಾರಣಕ್ಕೆ ಅವ್ರನ್ನ ತಂದಿದ್ರು ಅಂತ ಸುದ್ದಿ. ಆ ಟೈಮಲ್ಲೂ ನಿಮ್ಮ ಹೆಸರು ಸುಮಾರು ಡ್ಯಾಮೇಜ್ ಆಯಿತು. ರವಿಯವ್ರ ಕಾರಣಕ್ಕೂ ಒಳ್ಳೆ ಆಫೀಸರ್ ತಗೊಂಡಾಗಲೂ ಕೂಡ IAS ಆ್ಯಕ್ಸ್ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಡ್ಯಾಮೇಜ್ ಆಯಿತು ಈ ಇಮೇಜು. ಈಗ ಈ ರೇಡ್ಗಳ ಹಿಂದೆ ಈಗ ಮಟನ್ ಲಾಬಿ, ಒಂದು ಮಾಂಸ ಸಪ್ಲೈದಾರರ ಲಾಬಿ, ಭಾಳ ದೊಡ್ಡ ಲಾಬಿ ಅದು. ಸ್ಟಾರ್ ಹೋಟ್ಲ್ಗಳಿಗೆ ಮಾಂಸ ಸಪ್ಲೈ ಮಾಡೋರು, ಇದು ಸ್ಟಾರ್ ಹೋಟ್ಲ್ಗಳಿಗೆ ತರಕಾರಿ ಸಪ್ಲೈ ಮಾಡೋದು, ಇನ್ನೊಂದೇನೋ ಸಪ್ಲೈಯರ್ಸ್ಗಳದು, ಅಲ್ಲಿ ಲಾಬಿಗಳಿರ್ತವೆ. ಇವ್ರು ಹೋಗಿ ಒಂದು ಕಡೆಯಿಂದ ಮಾಡಿದ್ರೆ ಇನ್ನೊಬ್ಬ ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ಅಲ್ಲಿ ಹೋಗಿ, ಹೌದು ನಾವು ಮಿನಿಸ್ಟರ್ ಖಾದರ್ ಕಡೆಯವರು ಅಂತಾನೋ, ನಾವು ಅವ್ರ ಸಹೋದರರು ಅಂತಾನೋ, ಅವ್ರು ಯಾರೋ ಫೋನ್ ಮಾಡಿ ಆ ಲಾಬಿ ಏನು ಗೊತ್ತಾ, ಆ ಲಾಬಿಗಳಿದೆಯಲ್ಲ, ಏನೋ ಸಪ್ಲೈಯರ್ಗಳ ಮಾಫಿಯಾ ಇದೆಯಲ್ಲ, ಅದು ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳದಂಗೆ ನೋಡುವ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಹಾಗಂತ ಇದನ್ನು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ, ಇದು ಕಂಟಿನ್ಯೂ ಆಗಬೇಕು. ಇದು ಒಂದು ವರ್ಷಕ್ಕೆ ಮಾತ್ರ ಇದು ಮಾಡಿದ್ದಾರೆ ಸರ್, ಪಾರದರ್ಶಕವಾಗಿ ಆಗಬೇಕದು. ಇವರ ರೇಡ್ಗಳಿದೆಯಲ್ಲ, ಆರೋಗ್ಯ ಮಂತ್ರಿಗಳು ಮಾಡ್ತಿರೋ ರೇಡ್ಗಳಿದೆಯಲ್ಲ, ಯಾರೋ ನಮ್ಮ ಖಾದರ್ ಅವ್ರು ಮಾಡ್ತಿರೋ ರೇಡ್ ಇದೆಯಲ್ಲ, ಇವು ಅತ್ಯಂತ ಪಾರದರ್ಶಕವಾಗಿರೋ ಥರ ನೋಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದೆ ನೀವು ಇನ್ನೂ ಭಾಳ ದೊಡ್ಡ ಕನಸಿಟ್ಕೊಂಡಿರೋ ಲೀಡ್ರ್. ನೀವು ಸ್ವಲ್ಪ ಕುಟುಂಬದ ಸದಸ್ಯರನ್ನ ದೂರ ಇಡೋದು, ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು, ಅಥವಾ ಈ ಗುಂಪುಗಳು, ಈ ಲಾಬಿಕೋರರು, ದಲ್ಲಾಳಿಗಳಿಂದ ಸ್ವಲ್ಪ ದೂರ ಇರ್ತವೆ. ಯಾಕೆಂದರೆ ಅಷ್ಟು ನಮಗೆ ಕಂಪ್ಲೇಂಟ್ಗಳು ಅಷ್ಟು ಬಂದು, ಅದಕ್ಕೆ ಹೇಳ್ತಾ ಇದ್ದೆ. ಅದೇ. ಈಗ ನೋಡಿ, ಈಗ ಸ್ಟಾರ್ ಹೋಟ್ಲ್ಗಳಿಗೆ ಹೋಗೋರು ಎಷ್ಟು ಜನ?
ಅಲ್ಲಿ ಇದು ಏನಂತಾರೆ ಕನಿಷ್ಠವಾದ ಕ್ವಾಲಿಟಿ, ಗರಿಷ್ಠವಾದ ರೇಟ್ ಅದು. ಅಲ್ಲಿ ಒಂದು ಕಾಫಿ ಕುಡಿಬೇಕಾರಪ್ಪ ಅಂದ್ರೆ 600, 700, 800 ರೂಪಾಯಿ ಇರಲಿ. ಈಗ ಇಲ್ಲಿ ಬೇರೆ ಬೇರೆ ಕಡೆಗೆ 10 ರೂಪಾಯಿಗೆ ಟೀ ಸಿಗುತ್ತೆ, ಅದು ಮಾಡ್ತಾರೆ. ಬೋಂಡಾ ಕೊಡ್ತಾನೆ 5 ರೂಪಾಯಿಗೆ ಒಂದು ಕೊಡ್ತಾನೆ, 10 ರೂಪಾಯಿಗೆ ಒಂದು ಕೊಡ್ತಾನೆ ಹೊರಗಡೆ, ಹೌದಾ? ಅಲ್ಲಿ ತಿಂಗಳುಗಟ್ಟಲೆ ಅದೇ ಎಣ್ಣೆಯಲ್ಲಿ ಕರಿತಾ ಇರ್ತಾರೆ. ಮತ್ತು ಇಲ್ಲಿ ಕೆಮಿಕಲ್ ಹಾಕ್ತಾ ಇದಾರಂತೆ ಅದನ್ನು ರಿಫೈನ್ ಮಾಡೋಕ್ಕೆ. ಎಣ್ಣೆಗೆ ಕೆಮಿಕಲ್ ಹಾಕ್ಬಿಡ್ತಾ ಇದಾರಂತೆ, ಮತ್ತೆ ಅದನ್ನೇ ಮತ್ತೆ ಬಳಸೋಕ್ಕೆ. ಅಲ್ಲ ಅದನ್ನೆಲ್ಲ ಇದನ್ನು ಮಾಡಬೇಕಲ್ಲ, ಇವರು ರೇಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಎಷ್ಟು ಇಲ್ಲಿ ಈ ಥರ ಜಂಕ್ ಫುಡ್ಸ್ ಇದ್ದಾವೆ, ಅಷ್ಟು ಇವತ್ತು ಕ್ಯಾನ್ಸರ್ ಹಾಸ್ಪಿಟಲ್ಸ್ ಉಟ್ಕೊಂಡಿದ್ದಾವೆ. ಈ ಹಾಸ್ಪಿಟಲ್ಗಳಿಗೂ ಮತ್ತು ಈ ಫುಡ್ಡಿಗೂ ನೇರವಾದ ಸಂಬಂಧ ಇದೆ ಅಲ್ಲಿ. ಹಾಗಾಗಿ 90% ಜನ, 95, 98% ಜನ ಏನಂತ ಹೇಳಿದ್ರೆ ಈ ಥರ ಹೋಟ್ಲ್ಗಳಲ್ಲೇ ತಿನ್ನೋದು ಈಗ. ಕರೆಕ್ಟ್. ಅಲ್ಲಿ ವಡಾ ಇರ್ಬೋದು, ಬೋಂಡಾ ಇರ್ಬೋದು, ದೋಸೆ ಇರ್ಬೋದು, ಎಲ್ಲದಕ್ಕೂ ಮತ್ತೆ ಇವನ್ನು ಉಪ್ಮಾ ಮಾಡಬೇಕಾದ್ರೂ ಸಹಿತ ಅದೇ ಎಣ್ಣೆ ಹಾಕ್ತಾರೆ. ಆಮೇಲೆ ಅಡುಗೆ ಮಾಡುವಂತ ಜಾಗಕ್ಕೆ ಗ್ರಾಹಕರೇನು ಹೋಗಲ್ವಲ್ಲ, ಅಲ್ಲಿ ಯಾಕೆ ಇವರು ಆಗಲ್ಲ ಅವ್ರು ಮಾಡಬೇಕಲ್ಲ. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಲಿ ಅಂತ ನಾವು ಏನಂತಂದ್ರೆ ನಮ್ಮ ಟಿವಿಯಿಂದ, ಫ್ರೀಡಮ್ ಟಿವಿಯಿಂದ ಕೇಳ್ಕೊಳ್ತಕ್ಕಂಥದ್ದು. ಅಲ್ಲಿನೂ ಸಹಿತ ಅವ್ರದ್ದೆಲ್ಲ ಇದು ರೇಡ್ಗಳು ನಡೀಲಿ, ಅಲ್ಲಿ ಫುಡ್ ಕ್ವಾಲಿಟಿ ಮೇಂಟೈನ್ ಆಗಲಿ. ಈಗ ಇವರು BBMP ಅವರು ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ಫುಡ್ ಇನ್ಸ್ಪೆಕ್ಟರ್ಸ್ ಎಂತಾರಪ್ಪ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡಿದ್ದಾರೆ. ಕರೆಕ್ಟ್. ಅಲ್ಲೆಲ್ಲ ಏನಂತ ಹೇಳಿದ್ರೆ ಯಾವುದೇ ಹೋಟೆಲ್ನಲ್ಲಿ ಇವತ್ತು ಅದು ಮೇಂಟೈನ್ ಆಗ್ತಾ ಇಲ್ಲ. ಆ ಬಗ್ಗೆನೂ ಖಾದರ್ ಅವರು ಗಮನ ಹರಿಸಬೇಕು, ನಾಗರಾಜ್ ಅವರು ಹೇಳಿ. ಆಮೇಲೆ ಈ ಗುಟ್ಕಾದಿದೆಯಲ್ಲ, ಗುಟ್ಕಾದ್ದು ಭಾಳ ಸೆನ್ಸಿಟಿವ್, ಭಾಳ ಬಿಗ್ ತೀರ್ಮಾನ ಇದು, ಭಾಳ ದೊಡ್ಡ ತೀರ್ಮಾನ ಇದು. ಮೋಸ್ಟ್ಲಿ ಮುಖ್ಯಮಂತ್ರಿವರೆಗೂ ಹೋಗುತ್ತಿದ್ದು, ಮುಖ್ಯಮಂತ್ರಿಗಳವರೆಗೂ ಹೋಗುತ್ತೆ. ಭಾಳ ದೊಡ್ಡ ತೀರ್ಮಾನ ಇದು. ಇದನ್ನ ಹೆಂಗೆ ಸೆಟ್ಲ್ ಮಾಡ್ತಾರೆ ನಮ್ಮ ಶ್ರೀನಿವಾಸ್ ಅವರು ನೋಡ್ಬೇಕು ಇದನ್ನು. ನೋಡಿ, ಅದು ಎಲ್ಲಿಂದ ಬರುತ್ತೆ ಅಂದರೆ ಮಹಾರಾಷ್ಟ್ರ ಮತ್ತು ನಾರ್ತ್ ಇಂಡಿಯಾದ್ದು ಲಾಬಿ ಅದು ಇವೆಲ್ಲ ಬರೋದು. ಚೈನಿ ಇನ್ನೊಂದು ಮತ್ತೊಂದು ಇವೆಲ್ಲ. ಇವ್ಯಾರು ಶಾರುಖ್ ಖಾನ್ ಬರ್ತಾನೆ, ಆಮೇಲೆ ಅಜಯ್ ದೇವಗೌಡ ಬರ್ತಾನೆ, ಅವೆಲ್ಲ ಕೇಸರಿ ಏನೇನೋ ಹೇಳ್ತಿರ್ತಾರೆ. ಇವರೆಲ್ಲ ಏನಂದ್ರೆ ದೊಡ್ಡ ಮಾಫಿಯಾ ಇದೆ ಅದು. ಅದನ್ನು ಇವರು ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಬಿಗ್ಗೆಸ್ಟ್ ಸ್ಟೇಟ್ ಇದು, ಇಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇದು. ಇಷ್ಟು ಮಾರ್ಕೆಟನ್ನು ಕಂಟ್ರೋಲ್ ಮಾಡ್ಬೇಕಾರಪ್ಪ ಅಂದರೆ ಹೇಗೆ ಅಂತಕ್ಕಂಥದ್ದು. ಅದು ನಾಗರಾಜ್ ಅವರು ಹೇಳ್ದಂಗೆ ಶಿವಕುಮಾರ್ ಅವ್ರ ಹತ್ರ ಹೋಗ್ಬೋದು ಅದು ಕೇಸ್. ಈ ಕೇಸು CM ಹತ್ರ ಹೋಗೋ ಎಲ್ಲ ಚಾನ್ಸಸ್ಗಳಿದೆ. ಇದೆಲ್ಲದ್ರ ಹಿನ್ನೆಲೆಯಲ್ಲಿ ನಾವು ಡೌಟ್ ಪಡ್ತಾ ಇದ್ದೋ ಖಾತೆ ಚೇಂಜ್ ಆಗ್ಬಿಡ್ತಾ ಅಂತ. ಇವರೆಲ್ಲ ದೊಡ್ಡ ಲಾಬಿಕೋರರು ಇವರೆಲ್ಲ ಇದಾರಲ್ಲ, ಸ್ಟಾರ್ ಹೋಟ್ಲುಗಳನ್ನ ನೀವು ಕೈ ಹಾಕಕ್ಕೆ ಹೋದರೆ ಅವರ ಕಾಂಟ್ಯಾಕ್ಟೇ ಬೇರೆ. ಈ ಗುಟ್ಕಾ ಕಂಪ್ನಿಗಳು ಅಷ್ಟೇ, ಅವರ ಕಾಂಟ್ಯಾಕ್ಟು ಕನೆಕ್ಷನ್ನೇ ಬೇರೆ. ಬಟ್ ಇದನ್ನು ಹುತ್ತಕ್ಕೆ ಕೈ ಹಾಕಿದ್ದಾರೆ, ಜೇನುಗೂಡು ಕೈ ಹಾಕಿದ್ದಾರೆ. ನೋಡೋಣ, ಅವರು ನೋಡ್ಬೇಕಿದೆ ಎಲ್ಲಿಗೆ ಹೋಗುತ್ತೆ.